ಫೆಬ್ರವರಿ 7 ಮತ್ತು 9ರಂದು ಮಂಡ್ಯದಲ್ಲಿ ಬಿಜೆಪಿ ಪ್ರತಿಭಟನೆಗೆ ಧರಣಿಗೆ ಕರೆ ಕೊಟ್ಟಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಇದು ರಾಜಕೀಯ ಪ್ರೇರಿತ ಬಂದ್ಗೆ ಬೆಂಬಲ ನೀಡೋದಿಲ್ಲ ಅಂತ ಹೇಳಿ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಹೇಳಿದ್ದಾರೆ. ಆಟೋ ಸಂಚಾರ ವ್ಯಾಪಾರ ವಹಿವಾಟು ಇರುತ್ತೆ ಅಂತ ಚಾಲಕರ ಸಂಘ ಹೇಳಿರುವುದನ್ನು ನಾವಿಲ್ಲಿ ಗಮನಿಸಬಹುದು. ಹನುಮಧ್ವಜದ ವಿವಾದವಾಗಿ ಬಂದ್ಗೆ ಕರೆ ಕೊಟ್ಟಿದೆ ಬಿಜೆಪಿ. ಇದಕ್ಕೆ ಸಂಬಂಧಪಟ್ಟಂತೆ ಈ ಹೋರಾಟಕ್ಕೆ ಯಾರಾದರೂ ಬೆಂಬಲ ಸೂಚಿಸ್ತಾರಾ ಅಂದರೆ ಹಲವರು ಬೆಂಬಲವನ್ನು ಸೂಚಿಸಿದ್ದಾರೆ. ಆದರೆ ಆಟೋ ಚಾಲಕರ ಸಂಘದ ಅಧ್ಯಕ್ಷ ಕೃಷ್ಣ ಅವರು ಸೇರಿದಂತೆ ಆಟೋ ಚಾಲಕರು ಏನು ಹೇಳ್ತಿದ್ದಾರೆ ಅಂದರೆ ಇದು ರಾಜಕೀಯ ಪ್ರೇರಿತವಾಗಿದೆ. ಈ ಪ್ರತಿಭಟನೆಯನ್ನು, ಧರಣಿಯನ್ನು, ಬಂದನ್ನು ನಾವು ಒಪ್ಪಿಕೊಳ್ಳೋದಕ್ಕೆ ಸಿದ್ಧವಿಲ್ಲ ಅಂತ ಹೇಳಿದ್ದಾರೆ. ಶಾಂತಿ ಸೌಹಾರ್ದತೆಗೆ ಸಮಾನ ಮನಸ್ಕರ ವೇದಿಕೆಯಿಂದ ಬಂಧನ ಮಾಡಲಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಆಟೋ ಚಾಲಕರ ಸಂಘ, ವರ್ತಕರ ಸಂಘ ವಿರೋಧ ವ್ಯಕ್ತಪಡಿಸಿದೆ. ವೈಯಕ್ತಿಕ ವಿಚಾರವಾಗಿ ಹೇಳ್ತಾರೆ, ಇದು ಜೀವನ ಪ್ರಶ್ನೆ ಅಲ್ವಾ. ಹಾಗಾಗಿ ನಾವು ಯಾವುದೇ ಕಾರಣಕ್ಕೂ ಲಿಖಿತ ಪರವಾಗಿ ಏನೇ ಆದರೂ ಕೂಡ ನಾವು ಅವ್ರಿಗೆ ಬೆಂಬಲವಾಗಿ ಪಕ್ಷಾತೀತವಾಗಿ ಈಗ ಎಲ್ಲ ಪಕ್ಷದವರೂ ನಮ್ಮ ಈಗ ಅದೊಂದು ಜನರ ಸೇವೆ, ಒಂದು ಸಂಘಟನೆ ಇರೋದು ಜನರ ಸೇವೆಗೋಸ್ಕರ, ನಮ್ಮ ಚಾಲಕರಿಗೋಸ್ಕರ ನಾವು ಒಂದು ಸಂಘಟನೆ ಮಾಡ್ಕೊಂಡಿದ್ದೀವಿ. ಅದನ್ನು ವೈಯಕ್ತಿಕವಾಗಿ ಅವ್ರು ಬಳಸ್ಕೊಳ್ಳೋದಕ್ಕೆ ನಮ್ದು ಯಾವುದೇ ರೀತಿಯ ಸಾಮರ್ಥ್ಯದಲ್ಲಿ ಅಭ್ಯರ್ಥಿಗಳಲ್ಲಿ ನಾವು ಯಾವುದಕ್ಕೂ ಬೆಂಬಲ ನೀಡಲ್ಲ ಸರ್. ಅದು ಸಂವಿಧಾನ ಏನು ಐತೆ ಚೌಕಟ್ಟಿನಲ್ಲಿ ಜನಸಾಮಾನ್ಯರಿಗಾಗ್ಬೋದು, ನಮ್ಮ ದೇಶಕ್ಕೋಸ್ಕರ ಆಗಿರ್ಬೋದು, ಇಡೀ ನಮ್ಮ ಜನತೆಗೋಸ್ಕರವಾಗಿ ಏನಾರು ವಿರೋಧ ತೊಂದರೆಗಳು ರೈತರಿಗೋಸ್ಕರ ಇರ್ಬೋದು ಸರ್. ಆ ಒಂದು ವಿರೋಧವಾಗಿ ಏನಾರು ಇದ್ದರೆ ನಾವು ಅದಕ್ಕೆ ಬೆಂಬಲ ನೀಡ್ತೇವೆ ಅನ್ನೋದು ರಾಜಕೀಯ ಪಕ್ಷದಲ್ಲಿ ಉದ್ದೇಶವಾಗಿ ಯಾವುದೇ ರೀತಿಯಲ್ಲಿ ನಮ್ಮ ಬೆಂಬಲ ಇಲ್ಲ ಸರ್. ನಮ್ಮ ಚೇಂಬರ್ ಆಫ್ ಕಾಮರ್ಸಿಂದ, ವಾಣಿಜ್ಯ ಮಂಡಳಿಯಿಂದ ಇದುವರೆಗೆ ನಾವು ಯಾವುದೋ ಬಂದ್ಗೆ ನಾವು ಸಪೋರ್ಟ್ ಮಾಡಿ, ಯಾವುದೇ ರಾಜಕೀಯ ಪಕ್ಷ ನಮ್ಮದಲ್ಲ, ಎಲ್ಲ ರಾಜಕೀಯ ಪಕ್ಷವರು ನಮ್ಗೆ ಬೇಕು. ನಾವು ವ್ಯಾಪಾರಸ್ಥರದು ಒಂದು ಅದೇ ಚೇಂಬರ್ ಅನ್ನೋದು ವಾಣಿಜ್ಯ ಮಂಡಳಿ, ಅದೊಂದು ಸಪ್ರೇಟ್ ಒಂದು ಸಂಸ್ಥೆ. ಇದರಲ್ಲಿ ನಾವು ಯಾವುದೇ ರೀತಿ ಬಂದ್ ಕಾಲ್ ಮಾಡಿಲ್ಲ ಇದುವರೆಗೂ. ಮತ್ತು ನಮ್ಮದು ಈ ಥರ ನಾವು ಬಂದ್ಗೆ ನಾವೇನು ಕಾಲ್ ಮಾಡೋದು ಇಲ್ಲ. ನಮ್ಮದು ಹೇಗೆ ಅಂತಂದರೆ ಸರ್, ವಾಲಂಟ್ರಿಗೆ ಯಾರು ಮಾಡ್ಕೊಳ್ಳೋದಾದ್ರೆ ಮಾಡ್ಕೋಬೋದು. ಅದು ಬಿಟ್ಟರೆ ನಾವು ನ್ಯೂಟ್ರಲ್ ಆಗಿರ್ತೀವಿ, ಯಾವಾಗಲೂ ತಟಸ್ಥವಾಗಿರ್ತೀವಿ. ವಾಣಿಜ್ಯ ಮಂಡಳಿ ಯಾವತ್ತೂ ತಟಸ್ಥಾನೆ. ಇದರಲ್ಲಿ ವಾಲಂಟ್ರಿಗೆ ಯಾರು ಮಾಡ್ಕೊಳ್ಳೋರು ಮಾಡ್ಕೋಬೋದು ಸರ್. ನಮಗೆ ಇದರಲ್ಲಿ ಮಧ್ಯದಲ್ಲಿ ನಮ್ಮದೇನು ಹೇಳಲಿಕ್ಕೆ ಏನೂ ಇಲ್ಲ ಸರ್. ಅಲ್ಲ, ಈಗ ಬಂದ್ಗೆ ನಿಮ್ಗೆ ಬೆಂಬಲ ಇದೆಯಾ? ನಮ್ಮ ತಟಸ್ಥ ನೀತಿ ಯಾವಾಗಲೂ. ಕೆರಗೋಡು ಪ್ರಕರಣ, ಅಲ್ಲಿ ಹನುಮಧ್ವಜ ಹಾರಾಟದ ವಿಚಾರಕ್ಕೆ ಒಂದಷ್ಟು ಬೆಳವಣಿಗೆಗಳು ನಡೀತು, ರಾಜಕೀಯ ರೂಪವನ್ನು ಪಡೆದುಕೊಳ್ತು. ಇದೆಲ್ಲದರ ನಡುವೆ ಇದೀಗ ಫೆಬ್ರವರಿ 7 ಮತ್ತು 9ರಂದು ಬಿಜೆಪಿ ಬಂದ್ಗೆ ಕರೆ ಕೊಟ್ಟಿದೆ. ಪ್ರತಿಭಟಿಸುತ್ತೆ, ತನ್ನ ಅಸಮಾಧಾನವನ್ನು ಧರಣಿಯ ಮೂಲಕ ಹೊರಹಾಕುವಂಥ ಒಂದು ಪ್ರಯತ್ನ. ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಬಿಜೆಪಿಯ ಈ ಒಂದು ಬಂದ್ಗೆ ಬೆಂಬಲವನ್ನು ಯಾರಾದರೂ ಸೂಚಿಸ್ತಾ ಇದ್ದಾರಾ ಅಂತ ಹೇಳಿದ್ರೆ ಕೆಲವರು ಸೂಚಿಸಿದ್ದಾರೆ, ಕೆಲವರು ಇಲ್ಲ ಅನ್ನುವಂತಹ ಕೆಲವೊಂದು ಬೆಳವಣಿಗೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಇದೀಗ ಆಟೋ ಚಾಲಕರು ಮತ್ತು ವರ್ತಕರ ಸಂಘ ವಿರೋಧ ವ್ಯಕ್ತಪಡಿಸ್ತಾ ಇದೆ, ಬಂದ್ಗೆ ಬೆಂಬಲ ಇಲ್ಲ ಅಂತ ಹೇಳ್ತಾ ಇದೆ. ಈ ಕುರಿತ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಘವೇಂದ್ರ ನೀಡ್ತಾ ಹೋಗ್ತಾರೆ. ರಾಘವೇಂದ್ರ, ಈ ಕೆರಗೋಡು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯಿಂದ ಬಂದ್, ಬಟ್ ಈಗ ಆಟೋ ಚಾಲಕರ ಸಂಘ, ವರ್ತಕರ ಸಂಘ ಬಂದ್ಗೆ ಬೆಂಬಲ ಇಲ್ಲ ಅಂತ ಹೇಳ್ತಿದ್ದಾರೆ. ಯಾವ ಕಾರಣಕ್ಕೆ? ಅವರ ಮಾತಿನ ಅರ್ಥ ಏನು? ಮತ್ತು ಯಾರೆಲ್ಲ ಬೆಂಬಲವನ್ನು ಸೂಚಿಸಿದ್ದಾರೆ ಈ ಬಗ್ಗೆ ತಿಳಿಸ್ಬೋದಾ? ಎಸ್ ದಿವ್ಯಶ್ರೀ, ಏನು ಕೆರಗೋಡು ಹನುಮಧ್ವಜ ವಿರೋಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಎರಡೂ ಕಡೆಗಳಿಂದಲೂ ಕೂಡ ಪರ ವಿರೋಧಕವಾಗಿ ಏನು ಫೆಬ್ರವರಿ 7ರಂದು ಸಮಾನ ಮನಸ್ಕ ವೇದಿಕೆ ಸೌಹಾರ್ದತೆಯಿಂದ ಒಂದು ಬಂದ್ಗೆ ಕರೆ ಕೊಟ್ಟಿದ್ರೆ, ಬಿಜೆಪಿ ವತಿಯಿಂದಲೂ ಕೂಡ ಬಿಜೆಪಿ ಸೇರಿದಂತೆ ಹಿಂದೂಪರ ಸಂಘಟನೆಗಳು ಕೂಡ ಫೆಬ್ರವರಿ 9ಕ್ಕೆ ಮಂಡ್ಯ ಬಂದ್ಗೆ ಕರೆಯನ್ನ ಕೊಟ್ಟಿದೆ. ಈ ಎರಡೂ ಬಂದ್ಗಳು ಕೂಡ ಒಂದು ಪರವಾದ ಒಂದು ವಿರೋಧಕ್ಕೆ ಕರೆದಿರುವಂತಹ ಬಂದ್ಗಳಾಗಿರುವಂತದ್ದು. ಈ ಬಂದ್ಗೆ ಸಂಬಂಧಪಟ್ಟಂತೆ ಇದೀಗ ಏನು ಎರಡೂ ಬಂದ್ಗೂ ಕೂಡ ನಮ್ಮ ಬೆಂಬಲ ಇಲ್ಲ ಅಂತ ಹೇಳಿ ಒಂದು ಕಡೆ ಆಟೋ ಮತ್ತು ಚಾಲಕರ ಮಾಲೀಕರ ಸಂಘದ ವತಿಯಿಂದ ಹೇಳಿದ್ರೆ, ಮತ್ತೊಂದು ಕಡೆ ವಾಣಿಜ್ಯ ವಹಿವಾಟವನ್ನು ಮಾಡುವ ವರ್ತಕರ ಸಂಘದಿಂದಲೂ ಕೂಡ ಬಂದ್ಗೆ ಬೆಂಬಲ ಇಲ್ಲ ಅನ್ನುವಂತ ಮಾತುಗಳನ್ನು ಹೇಳಿದ್ದಾರೆ. ಹಾಗಾಗಿ ಏನೋ ಒಂದು ಕಡೆ ಈ ಒಂದು ಕರೆದಿರುವಂತಹ ಬಂದು ರಾಜಕೀಯ ಪ್ರೇರಿತವಾಗಿ ಬಂದು ಜನಸಾಮಾನ್ಯರಿಗೆ ಇದರಿಂದ ಯಾವುದೇ ರೀತಿ ಉಪಯೋಗ ಇಲ್ಲ ಅಂತ ಹೇಳಿ ಈಗ ಎರಡೂ ಸಂಘಟನೆಯ ಮುಖಂಡರುಗಳು ಈಗ ಯಾಕೆಂದ್ರೆ ಏನೀಗ ಜನಸಾಮಾನ್ಯರಿಗೆ ಎರಡೂ ಬಂದ್ಗಳಿಂದ ಮೇಲಿಂದ ಮೇಲೆ ಬಂದ್ ಮಾಡೋದ್ರಿಂದ ತೊಂದರೆ ಆಗುತ್ತೆ. ಹಾಗಾಗಿ ನಾವು ಎರಡೂ ಬಂದ್ಗಳನ್ನ ನಾವು ಬೆಂಬಲ ಮಾಡೋದಿಲ್ಲ. ಒಂದು ಕಡೆ ಬಿಜೆಪಿಯನ್ನು ಬೆಂಬಲಿಸಿಲ್ಲ, ಬಿಜೆಪಿ ಹಿಂದೂ ಪರ ಸಂಘಟನೆಗಳನ್ನು ಬೆಂಬಲಿಸಿಲ್ಲ, ಮತ್ತೊಂದು ಕಡೆ ಏನು ಸಮಾನ ಮನಸ್ಕರ ಸೌಹಾರ್ದ ವೇದಿಕೆ ಇದೆ ಅವರ ಬಂಧನ್ನು ಕೂಡ ನಾವು ಬೆಂಬಲಿಸುದಿಲ್ಲ. ಅವರ ರಾಜಕೀಯ ತಿಳುವಳಿಕೆಗಾಗಿ ಒಂದು ಬಂಧನ ಮಾಡ್ತಿದ್ದಾರೆ. ಹಾಗಾಗಿ ನಾವು ಬಂದಿಲ್ಲ ದೂರ ಉಳಿತೀವಿ. ಜನಸಾಮಾನ್ಯ ದಿನದಂತೆ ನಾವು ಕೂಡ ಅಂದು ವ್ಯಾಪಾರ ವಹಿವಾಟು ಮತ್ತೆ ನಮ್ಮ ವಾಹನವನ್ನು ಚಲಾಯಿಸ್ತೀವಿ ಅನ್ನೋದ್ರ ಮೂಲಕ ತಮ್ಮ ಬಂದ್ಗೆ ಬೆಂಬಲ ಇಲ್ಲ ಅನ್ನೋದನ್ನ ಹೇಳಿರುವಂತದ್ದು ದಿವ್ಯಶ್ರೀ. ರೈಟ್, ಥ್ಯಾಂಕ್ ಯು ರಾಘವೇಂದ್ರ ಮಾಹಿತಿಗಾಗಿ.
ನಿಮ್ಮ ಜಿ ಕನ್ನಡ ನ್ಯೂಸ್ ಚಾನೆಲ್ ಈಗ ಸನ್ ಡೈರೆಕ್ಟ್ ನಂಬರ್ 292, ಯು ಡಿಜಿಟಲ್ ನಂಬರ್ 162, ಸಿಟಿ ಕೇಬಲ್ ನಂಬರ್ 51, ಜಿಟಿಪಿಎಲ್ ನಂಬರ್ 17, ಅಭಿಷೇಕ್ ಕೇಬಲ್ ನಂಬರ್ 821, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ 51, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53 ನೆಟ್ವರ್ಕ್ಗಳಲ್ಲಿ ಲಭ್ಯ.